ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಹೃದಯವಂತೆ ಸಿಕ್ಕೇ ಸಿಗ್ತಾಳೆ. ಆ ಕ್ಷಣ ಇಂಚು ಆ ಹುಡುಗಿ ಕಡೆ ವಾಲ್ತಾಳೆ. ಮತ್ತೆ ನಿನಗೆ ನಮ್ಮನೆಯಿಂದ ಔಟ್ ಅಂತ ನಾನು ಹೇಳುವಂತೆ ಮಾಡ್ತಾಳೆ. ವೆಯ್ಟ್ ಆ್ಯಂಡ್ ವಾಚ್, ನೋಟ್ ದಿ ಟೈಮ್ ಆ್ಯಂಡ್ ಡೇಟ್ ಎಂದು ಸವಾಲಾಕಿ ಆಸ್ಪತ್ರೆಗೆ ಹೊರಟನು. ಅವನ ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತಾನು ಅವನ ಹಿಂದೆಯೇ ಹೋದಳು ಚಂದನ. ಕಾರಣ ನಿಮಗೂ ಗೊತ್ತಲ್ವಾ, ಬನ್ನಿ ಮುಂದೆ ನೋಡೋಣ. ವಾರ್ಡ್ನಲ್ಲಿ ಚಿಕ್ಕು, ಸಾರಿ ಚಿಕ್ಕು ಎಂದು ಮುದ್ದಾಗಿ ಕ್ಷಮೆ ಕೇಳಿದ ಮಗುವಿಗೆ ಸಿಹಿ ಸುದ್ದಿ ಹೇಳ್ತಾ ನಗು ತರಿಸಿದ್ದ. ಸಾರಿ, ನಾನು ಕೇಳಬೇಕು ಇಂಚು ಪುಟ್ಟ, ನಿನಗಾಗಿ ಚಿಕ್ಕು ಗುಡ್ ನ್ಯೂಸ್ ತಂದಿದ್ದಾರೆ ಎನ್ನಲು ಏನ್ ಚಿಕ್ಕು ಎಂದು ಕಣ್ಣರಳಿಸಿ ಕೇಳಿದಳು. ನಾನು ನಿನಗೆ ಅಮ್ಮನನ್ನು ತರೋಕೆ ತಯಾರಿದ್ದೀನಿ ಎಂದಿದ್ದೆ ಮಲಗಿದ್ದ ಪಾಪು ಹೇ ಯೇ ಎಂದು ಚೀರುತ್ತಾ ಮೇಲೆ ಕೂರಲು ಎದ್ದೇಳ್ತಿರಲು ಅದರ ಸಹಾಯಕ್ಕಾಗಿ ಮುಂದೆ ಬಂದು ದಿಂಬಿಟ್ಟು ಕೂರಿಸಿದ ಚಂದನ ಮುಖ ನೋಡಿ ಉರಿದು ಬಿದ್ದವ ಡೇಂಜರ್ ಲೇಡಿ ಮಾಯಾಂಗನೆ ಎಂದು ಮನಸಲ್ಲೇ ಬೈಕೊಂಡ. ನಿನ್ನ ಹಾರೈಕೆ ಮಾಡೋಕೆ, ಮುದ್ದು ಮಾಡೋಕೆ, ಅಕ್ಕರೆ ತೋರೋಕೆ, ನಿಜವಾದ ಪ್ರೀತಿ ಕೊಡೋಕೆ ಅಮ್ಮನನ್ನು ತರೋಕೆ ನಾನು ಒಪ್ಪಿದ್ದೀನಿ ಎಂದು ಚಂದನ ಮುಖ ನೋಡಲು ಅವನತ್ತ ನೋಡಿ ಹಾಗೆ ಕಿರುನಗೆ ಕೊಟ್ಟಳು. ಅಜ್ಜಿ, ನೀವು ಹುಡುಗಿನ ಹುಡುಕಿ ನಮ್ಮ ಇಂಚುಗೆ ಒಳ್ಳೆ ತಾಯಿ ಆಗೋಕ್ಕೆ ತಯಾರಿರುವ, ಅರ್ಹರಿರುವ, ಅಪ್ಪಟ, ಪರಿಶುದ್ಧ, ಗುಣವಂತೆ, ರೂಪವಂತೆ, ಬುದ್ಧಿವಂತೆ, ಹೃದಯವಂತನ ನೋಡಿ. ಅದರಲ್ಲಿ ಯಾರನ್ನ ನಮ್ಮ ಇಂಚು ಒಪ್ತಾಳೋ ಅವಳು ಕೋಳಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ. ಟೂಟಿ 2 ಮಾಡಿದೆ ಎಂದಿದ್ದೆ ಅಜ್ಜಿ ಅಜ್ಜ ಇಬ್ಬರಿಗೂ ಆನಂದವೋ ಆನಂದ. ಥ್ಯಾಂಕ್ಸ್ ಚಿಕ್ಕು ಎಂದು ಮುತ್ತು ಕೊಡುವ ಪುಟಾಣಿಗೆ ತಾನೊಂದು ಮುತ್ತು ಕೊಟ್ಟವ. ನಿನ್ನ ಮೇಲೆ ಆರಾಮಾಗಿ ಓದ್ಕೊ, ಎಕ್ಸಾಮ್ಗೆ 15 ದಿವಸ ಬಾಕಿ ಇದೆ ಅಷ್ಟೆ ಎನ್ನಲು ನಾನು ಯಾವಾಗಲೂ ಫಸ್ಟ್, ಈ ಸಲನೂ ಫಸ್ಟ್. ನನಗೆ ಎಕ್ಸಾಮ್ ಇರೋದ್ರಿಂದ ಹುಡುಗಿನ ಹೇಗೆ ಫೈನಲ್ ಮಾಡೋದು ಎಂದು ಗಲ್ಲದ ಮೇಲೆ ಕೈ ಇಟ್ಟು ಆಲೋಚಿಸಿದ ಇಂಚುನ ನೋಡಿದ ಎನ್ನಾರೈ ನಿನ್ನ ಡ್ಯಾನ್ಸ್ ಹಕ್ಕು ಎಂದಿದ್ದ. ಈಗ ಮತ್ತೊಂದು ಡವಡವ ನಮ್ಮ ರೆಬಲ್ ಲೇಡಿಗೆ ಗುಳು ನುಂಗಿ ಇತ್ತ ನೋಡಿದವಳು ನಾನೇನು ಮಾಡಬೇಕು ಸರ್ ಎನ್ನಲು ಬ್ರೋಕರ್ ಕೆಲಸ ಎಂದ ಎನ್ನಾರೈ. ನಾನಾ? ಚಂದು ಶಾಕ್ ಆದಳು. ಎಸ್, PG ರಾಕ್ ಎಂದು ಅವಳತ್ತ ನಡೆದು ಬಂದವ ನೀನೇ, ಪಕ್ಕದಲ್ಲೂ ಪೇಷಂಟ್ಸ್ ಇದ್ದಾರೆ, ಕಿರುಚಬೇಡ, ನಾಯ್ಸ್ ಪೊಲ್ಯೂಷನ್ ಎಂದು ಸನಿಹಕ್ಕೆ ಬಂದವ ಅವಳಿಗಷ್ಟೇ ಕೇಳಿಸುವಂತೆ ನಿನ್ನ ಅಷ್ಟು ಸುಲಭವಾಗಿ ಬಿಡ್ತೀನ ಕಂಡು ಬೇರೆ ಚಾನ್ಸೇ ಇಲ್ಲ, ನಿನಗೆ ಲವ್ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದಿದ್ದ. ಹೆಂಗೆ ನಮ್ಮ ಹೀರೋ ಲವ್ ಟ್ರೀಟ್ಮೆಂಟ್ ಸ್ಪೆಷಲಿಸ್ಟ್. ಇನ್ನು ಮುಂದೆ ಲವ್ ಟ್ರೀಟ್ಮೆಂಟ್ನ ಪ್ರತಿಯೊಂದು ಹಂತ ಹೇಗಿರುತ್ತೆ ಅಂತ ನೋಡೋಣ. ಲವ್ ಟ್ರೀಟ್ಮೆಂಟ್ ಎಂದು ತುಟಿ ಆಡಿಸಿದವಳಿಗೆ ಇನ್ನು ಬೇಜಾನಿದೆ, ಸದ್ಯಕ್ಕೆ ಮ್ಯಾಟರ್ಗೆ ಬಾ ಎಂದಿದ್ದ ಮೆಲ್ಲಗೆ. ಹಾಗೆ ಸಮಯೋಚಿತವಾಗಿ ವಾಸ್ತವಕ್ಕೆ ಬಂದವಳು ನಿಮಗೆ ಯಾವ ಥರ ಹುಡುಗಿ ಬೇಕೋ, ಅವಳಿಗೆ ಯಾವ ಥರ ಅಮ್ಮ ಬೇಕೋ ನಿಮಗೆ ಗೊತ್ತು, ನನಗೇನು ಗೊತ್ತು, shaadi.com ನೋಡ್ಕೊಳ್ಳಿ, ಮ್ಯಾಟ್ರಿಮೋನಿ ವೆಬ್ಸೈಟ್ ನೋಡ್ಕೊಳ್ಳಿ ಎಂದು ನಾಟಕೀಯವಾಗಿ ನಗುತ್ತಾ ಅಲ್ಲಿಂದ ಎಸ್ಕೇಪ್ ಆಗಲು ಹೆಜ್ಜೆ ಇಡಬೇಕು. ನನಗೋಸ್ಕರ ಅಷ್ಟು ಮಾಡಲ್ವಾಕು ಸಪ್ಪೆ ಮಾರಿಯಲ್ಲಿ ಬಂದಿತ್ತು ಮುದ್ದು ಕಂದನ ಧ್ವನಿ. ಹಾಂ, ಆ ಮಗು ಧ್ವನಿಗೆ ಕರಗಿದವಳು ಯಾಕೆ ಮಾಡಲ್ಲ ಹಿಂತಿರುಗಿ ಬಂದು ಪಕ್ಕ ಕೂತು ನಿಮ್ಮ ಚಿಕ್ಕುಗೆ ಯಾವ ಥರ ಹುಡುಗಿ ಬೇಕೋ ನಂಗೆ ಗೊತ್ತಿಲ್ಲ, ಆದರೆ ನಿನಗೆ ಯಾವ ಥರ ತಾಯಿ ಬೇಕು ನಂಗೆ ಗೊತ್ತು. ನಮ್ಮ ಪುಟಾಣಿನ ಹೇಗೆ ನೋಡ್ಕೊಳ್ಳೋ ಅಮ್ಮ ಬೇಕೋ ನಾನು ಹುಡುಕ್ತೀನಿ, ನಿನಗಾಗಿ ಬ್ರೋಕರ್ ಆಗ್ತೀನಿ ಬಂಗಾರಿ ಎಂದು ಪುಟಾಣಿ ಹಣೆಗೆ ಮುತ್ಕೊಡಲು ಪಕ್ಕದಲ್ಲಿದ್ದ ಗೌರವ್ ಇದೇ ಬ್ರೋಕರ್ ನೆಪ ಇಟ್ಕೊಂಡು ನಿನ್ನ ಹೇಗೆಲ್ಲ ಹುಚ್ಚಿಡಿಸ್ತೀನಿ ನೋಡ್ತೀರ ಎಂತ್ರಿ ಎಂದು ನಕ್ಕನು. ಚಂದನ, ನೀನು ತುಂಬ ತಿಳಿದ ಹುಡುಗಿ, ನಮ್ಮ ಇಂಚುನ ಬೇಗ ಅರ್ಥ ಮಾಡ್ಕೊಂಡಿದ್ಯಾ. ಇಂಚುಗೆ ಬೇಕು ಬೇಡ ಎಲ್ಲ ಗೊತ್ತಿದೆ, ಇನ್ಮೇಲೆ ನೀನು ಗೌರವ್ ಹೇಳ್ದಂತೆ ಮಾಡು ಎಂದು ಅಜ್ಜಿ ಕೂಡ ಸಪೋರ್ಟ್ ಮಾಡಲು ಗೌರವ್ ಉಬ್ಬೇರಿಸಿದ್ದ. ಚಂದನ, ನೀನು ಇನ್ಮೇಲೆ ಹುಡುಗಿನ ನೋಡಮ್ಮ, ನಾವು ಗೊತ್ತಿರೋರನ್ನ ನೋಡಿ ನಿಂಗೆ ತಿಳಿಸ್ತೀವಿ ಎಂದರು ಅಜ್ಜ. ಹೋ ಓಕೆ ಅಜ್ಜ ಎಂದು ನಗುತ್ತಾ ಉತ್ತರಿಸಿದವಳು. ಅಯ್ಯೋ ರಾಯ್ರೆ, ಈಗ ಬ್ರೋಕರ್ ಬೇರೆ ಆಗಬೇಕಾ? ಹಿಂಚುಗಾಗಿ ಒಂದೊಳ್ಳೆ ಹುಡುಗಿನ ಹುಡುಗಿ ಈ ಬಯ್ಯನಿಗೆ ಜೋಡಿ ಮಾಡಿಬಿಟ್ರೆ ಸಾಕು, ಇವನು ಲವ್ ಟ್ರೀಟ್ಮೆಂಟ್ ಬೇರೆ ಕೊಡ್ತಾನಂತೆ, ನೀವೇ ಕಾಪಾಡಬೇಕು ರಾಯ್ರೆ ಎಂದು ಮನಸ್ಸಲ್ಲೇ ಮಾತಾಡಿ ನೀವು ಯೋಚಿಸ್ಬೇಡಿ ಅಜ್ಜಿ, ನನಗೆ ಕೊಟ್ಟ ಕೆಲಸ ಯಾವತ್ತೂ ಫ್ಲಾಪ್ ಆಗಿಲ್ಲ. ನಿಮ್ಮ ಮೊಮ್ಮಗನಿಗೆ ಒಂದೊಳ್ಳೆ ಹುಡುಗಿ ಅಂತಂದು ಮದುವೆ ಮಾಡಿಸೋ ಜವಾಬ್ದಾರಿ ಈ ರೆಬಲ್ ಲೇಡಿ ಚಂದನ ತಗೋತಿದ್ದಾಳೆ. ನೀವೆಲ್ಲ ನಿಶ್ಚಿಂತೆಯಿಂದಿರಿ,
ಆದರೆ ಬ್ರೋಕರ್ ಚಾರ್ಜ್ ತಗೋತೀನಿ ಎಂದು ಸಾಂತ್ವನ ಹೇಳುವಾಗಲೇ ಎಲ್ಲರೂ ನಕ್ಕರು. ನೀವು ಫೀಸ್ ಇಲ್ಲದೆ ಕೆಲಸ ಮಾಡಲ್ಲ, ಗೊತ್ತಿರೋ ವಿಚಾರ. ನಾವು ಯಾರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ತಿಳಿದಿದ್ದೀವಿ ಎಂದು ಮತ್ತೆ ಎಚ್ಚರಿಸಿದ್ದ ಅವನ ಟ್ರೀಟ್ಮೆಂಟ್ ಬಗ್ಗೆ NRI ಗೌರವ್ ಭಟ್. ಬೈದವೆ ಹುಡುಗಿ ನಿನ್ನಂಗಿರಬಾರ್ದು ನೇರವಾಗಿ ಹೇಳ್ದ. ಅವನ ಮಾತಿಗೆ ಚೂರು ಬೇಸರಪಟ್ಟರು ಲೆಕ್ಕಿಸದೆ ಅವಳ ಹಳೆ ವರಸೆಯಂತೆ ಉತ್ತರಿಸಿದ್ಲು. ನಿಮಗೆ ಹೆಣ್ಣು ಚೂಸ್ ಮಾಡುವ ಆಪ್ಷನ್ ಯಾರೂ ಕೊಟ್ಟಿಲ್ಲ. ಮೊದಲು ಹುಡುಗಿ ಇಂಚು ಹಿಡಿಸ್ಬೇಕು, ಆಮೇಲೆ ನಿಮಗೆ. ನೀವು ಲೆವೆಲ್ 2 ಬೇಸ್ ಲೆವೆಲ್ ಮ್ಯಾಚ್ ಆಗಬೇಕು ಗೌರವ್ ಸರ್ ಎಂದಳು. ಕರೆಕ್ಟ್ ಅಲ್ವಾ ಇಂಚು ಪುಟ್ಟು ಎನ್ನಲು ಜೋಪಾರಕ್ಕು ಎಂದು ಉತ್ತರಿಸಿದ್ಲು ಇಂಚು ಪುಟಾಣಿ. ಇಂಚು ಬಳಿ ಹೋಗಿ ಹೈಫೈ ಮಾಡಿ NRI ಗೌರವ್ ಭಟ್ನನ್ನೇ ಆಡ್ಕೊಂಡು ಮಾತಾಡ್ತಾ ಅವಳನ್ನು ಕಚಗುಳಿ ಕೊಡ್ತಾ ಮುದ್ದು ಮಾಡ್ತಿದ್ದವಳ ನೋಡಿ, ಇನ್ನು ಈ ವೆರೈಟಿ ಲೇಡಿನ ಅದೆಷ್ಟು ಟಾಲ್ರೇಟ್ ಮಾಡಬೇಕು. ಇಲ್ಲಿ ತನಕ ಲವ್ ಅಂತ ಎಕ್ಸ್ಕ್ಯೂಸ್ ಕೊಡ್ತಿದ್ದೆ, ಇನ್ಮೇಲಿದೆ ಕಣೆ ನಿನಗೆ ಮಾರಿ ಹಬ್ಬ. ಬ್ರೋಕರ್ M3 ಎಂದು ಉರಿದು ಬಿದ್ದಂತೆ ನುಡಿದು, ಲವ್ ಟ್ರೀಟ್ಮೆಂಟ್ಗೆ ತಯಾರಾಗೆ, ನಿನಗಾಗಿ ಗೇಮ್ ರೆಡಿ ಇದೆ ಎಂದು ನಕ್ಕನು. ಮುಂದೆ ಚಂದು ಹೆಣ್ಣು ಹುಡುಕುವ ಬ್ರೋಕರ್ ರೋಲ್ ಪ್ಲೇ ಮಾಡ್ತಾಳಂತೆ. ಇವನೇನೋ NRI ಅನ್ನೋದನ್ನು ಮರೆತು ಲವ್ ಟ್ರೀಟ್ಮೆಂಟ್ನ ಶುರು ಮಾಡ್ತಾನಂತೆ. ಪ್ರೀತಿಸಿದವನಿಗೆ ಹೆಣ್ಣೋಡು ಏಕೈಕ ಹೆಣ್ಣು ಇವಳೇನಾ? ಜೊತೆಗೆ ಹೀರೋ ಲವ್ ಟ್ರೀಟ್ಮೆಂಟ್ ಕೊಡ್ತಾ ಏನೆಲ್ಲ ಟ್ರೀಟ್ಮೆಂಟ್ ಜೊತೆಗೆ ಲವ್ ಮೆಡಿಸಿನ್ ಸಿಗುತ್ತೆ ಅಂತ ನೋಡೋಣ. ಕಾದು ನೋಡಿ. ಕತೆ ಹೇಗಿದೆ ಅಂತ ತಪ್ಪದೆ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಮ ಅಭಿಪ್ರಾಯನ ಕೇಳ್ತಾ ನನಗೆ ವಾಯ್ಸ್ ಕೊಡೋದಕ್ಕೆ ಇನ್ನೂ ಹೆಚ್ಚು ಉತ್ಸಾಹ ಸಿಗುತ್ತೆ. ಹಾಗೆ ಕತೆನ ಶೇರ್ ಮಾಡಿ. ಆದಷ್ಟು ಜನರು ನಿಮಗೆ ಗೊತ್ತಿರೋರಿಗೆ ಫನ್ನಿ ಕಂಟೆಂಟ್ ಬೇಕು ಅನ್ನೋಂಥವ್ರಿಗೆ ಇದನ್ನ ಶೇರ್ ಮಾಡಿ ಆಯಿತಾ. ಮತ್ತೆ ಸಿಗೋಣ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.